ಹಲೋ ಸ್ಪರ್ಧಾರ್ಥಿಗಳೇ, ಮೋಹಿನ್ಸ್ ಟೆಕ್ ಎಜುಕೇಷನ್ ಚಾನಲ್ನಲ್ಲಿ ನಿಮಗೆ ಸ್ವಾಗತ. ಇವತ್ತು ನಾನು KSISF ಕರ್ನಾಟಕ ಸೆಕ್ಯೂರಿಟಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಹೇಳ್ಬೋದು. ಓಕೆ, ಇದರ 2018ರ ಕ್ವಶನ್ ಪೇಪರನ್ನು ನಾನು ಸಾಲ್ವ್ ಮಾಡಲಿದ್ದೇನೆ. ಓಕೆ, ವಿತ್ ಕೀ ಆನ್ಸರ್ಸ್. ಓಕೆ, ಸೊ ವಿಡಿಯೋನ ಎಂಡ್ವರೆಗೆ ನೋಡಿ. ಇದೇ ರೀತಿಯಾಗಿ ನಾನು PC 2021 ಓಕೆ, ಪೊಲೀಸ್ ಕಾನ್ಸ್ಟೇಬಲ್ 2020, ಪೊಲೀಸ್ ಕಾನ್ಸ್ಟೇಬಲ್ 2019ರ 3 ಕ್ವಶನ್ ಪೇಪರ್ಗಳನ್ನ ಆಲ್ರೆಡಿ ನಾನು ಕೀ ಉತ್ತರಗಳೊಂದಿಗೆ ಅಪ್ಲೋಡ್ ಮಾಡಿದ್ದೇನೆ. ಓಕೆ, ಹೋಗಿ ನೋಡಿ. ಓಕೆ, ಫಸ್ಟ್ ಕ್ವಶನ್ ಏನಿದೆ, ಎಂಡೋಥರ್ಮಿಕ್ ಪ್ರಕ್ರಿಯೆಯಲ್ಲಿ ಓಕೆ ಆಪ್ಷನ್ ಎ ಏನಿದೆ ಅಂದರೆ ಶಕ್ತಿ ಹೀರಿಕೆಯಾಗುವುದಿಲ್ಲ, ಬಿಡುಗಡೆಯಾಗುವುದೂ ಇಲ್ಲ. ಓಕೆ, ಆಪ್ಷನ್ ಬಿ ಏನಿದೆ, ಸುತ್ತಮುತ್ತಲಿನ ಶಕ್ತಿ ಹೀರಿಕೊಳ್ಳಲ್ಪಡುತ್ತದೆ. ಆಪ್ಷನ್ ಸಿ ಶಕ್ತಿ ಬಿಡುಗಡೆಯಾಗುತ್ತದೆ. ಆಪ್ಷನ್ ಡಿ ಲೋಹಗಳ ಲೇಪನಕ್ಕೆ ಕಾರಣವಾಗುತ್ತದೆ. ಓಕೆ, ಎಂಡೋಥರ್ಮಿಕ್ ಪ್ರಕ್ರಿಯೆಯಲ್ಲಿ ಇದರ ಸರಿಯಾದ ಉತ್ತರ ಸುತ್ತಮುತ್ತಲಿನ ಶಕ್ತಿ ಹೀರಿಕೊಳ್ಳುತ್ತದೆ. ಓಕೆ, ಸೆಕೆಂಡ್ ಕ್ವಶನ್ ಏನಿದೆ, ಸಮಸ್ಥಾನಿಗಳು ಈ ಬಗೆಯ ನಿರ್ದಿಷ್ಟ ಮೂಲ ವಸ್ತುವಿನ ರೂಪಾಂತರವಾಗಿದೆ. ಓಕೆ, ಐಸೋಟೋಪ್ ಆರ್ ವೇರಿಯಂಟ್ಸ್ ಆಫ್ ಪರ್ಟಿಕ್ಯುಲರ್ ಎಲಿಮೆಂಟ್ ವಿತ್ ಆಪ್ಷನ್ ಎ ಏನಿದೆ, ನ್ಯೂಟ್ರಾನ್ ಸಂಖ್ಯೆ ಮತ್ತು ರಾಶಿ ಸಂಖ್ಯೆ ಭಿನ್ನವಾಗಿರುತ್ತದೆ. ಓಕೆ, ಪ್ರೋಟಾನ್ ಸಂಖ್ಯೆ ಮತ್ತು ರಾಶಿ ಸಂಖ್ಯೆ ಭಿನ್ನವಾಗಿರುವ. ಆಪ್ಷನ್ ಸಿ ಏನಿದೆ, ಎಲೆಕ್ಟ್ರಾನ್ ಸಂಖ್ಯೆ ಮತ್ತು ಪರಮಾಣು ಸಂಖ್ಯೆ ಭಿನ್ನವಾಗಿರುವ. ಆಪ್ಷನ್ ಡಿ ಎಲೆಕ್ಟ್ರಾನ್ ಸಂಖ್ಯೆ ಮತ್ತು ಪ್ರೋಟಾನ್ ಸಂಖ್ಯೆ ಭಿನ್ನವಾಗಿರುವ. ಇದರ ಸರಿಯಾದ ಉತ್ತರ ನ್ಯೂಟ್ರಾನ್ ಸಂಖ್ಯೆ ಮತ್ತು ರಾಶಿ ಸಂಖ್ಯೆ ಇರುವುದನ್ನು ಐಸೋಟೋಪ್ ಅಂತ ಕರೀತಾರೆ. ಓಕೆ, ಕೃತಕ ಮಳೆ ಉತ್ಪಾದಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಉಪಯೋಗಿಸಲ್ಪಡುತ್ತದೆ? ಓಕೆ, ಇದರ ಸರಿಯಾದ ಉತ್ತರ ಓಕೆ ಬೆಳ್ಳಿಯ ಅಯೋಡೈಡ್. ಆಪ್ಷನ್ ಎ ಏನಿದೆ, ತಾಮ್ರದ ಆಕ್ಸೈಡ್. ಆಪ್ಷನ್ ಬಿ ಕಾರ್ಬನ್ ಮೊನಾಕ್ಸೈಡ್. ಆಪ್ಷನ್ ಸಿ ಬೆಳ್ಳಿಯ ಅಯೋಡೈಡ್. ಆಪ್ಷನ್ ಡಿ ಬೆಳ್ಳಿಯ ನೈಟ್ರೈಡ್. ಇದರ ಸರಿಯಾದ ಉತ್ತರ ಸಿಲ್ವರ್ ಅಯೋಡೈಡ್, ಬೆಳ್ಳಿಯ ಅಯೋಡೈಡ್. ಓಕೆ, ನಾಲ್ಕನೇ ಕ್ವಶನ್ ಏನಿದೆ, ಮಲೇರಿಯಾಗೆ ಕಾರಣವಾಗುವುದು. ಆಪ್ಷನ್ ಎ ಏನಿದೆ, ಬ್ಯಾಕ್ಟೀರಿಯಾ. ಆಪ್ಷನ್ ಬಿ ವೈರಸ್. ಆಪ್ಷನ್ ಸಿ ಲಾಡಿ ಹುಳು. ಆಪ್ಷನ್ ಡಿ ಪ್ಲಾಸ್ಮೋಡಿಯಂ. ಇದರ ಸರಿಯಾದ ಉತ್ತರ ಪ್ಲಾಸ್ಮೋಡಿಯಂ. ಐದನೇ ಕ್ವಶನ್ ಏನಿದೆ, ಶ್ವಾಸಪಧಮನಿಯು ಸಾಗಿಸುವ ರಕ್ತ ಅಂದರೆ ಪಲ್ಮನರಿ ವೇನ್ಸ್ ಕ್ಯಾರಿ ಬ್ಲಡ್ ದ್ಯಾಟ್ ಈಸ್ ಇದರ ಆಪ್ಷನ್ ಎ ಏನಿದೆ, ಆಮ್ಲಜನಕ ತೆಗೆಯಲ್ಪಟ್ಟ. ಓಕೆ, ಡಿ ಆಕ್ಸಿಜನೇಟೆಡ್. ಆಪ್ಷನ್ ಬಿ ಆಮ್ಲಜನಕಯುಕ್ತ. ಓಕೆ, ಆಕ್ಸಿಜನೇಟೆಡ್. ಮೂತ್ರಪಿಂಡಗಳಿಗೆ ಶುದ್ಧೀಕರಣಕ್ಕಾಗಿ. ಓಕೆ, ಫಾರ್ ಪ್ಯೂರಿಫಿಕೇಷನ್ ಟು ಕಿಡ್ನಿ, ಯಕೃತ್ನಿಂದ ಶುದ್ಧೀಕರಣಗೊಂಡದ್ದು. ಇದರ ಸರಿಯಾದ ಉತ್ತರ ಶ್ವಾಸಪಧಮನಿಯು ಆಮ್ಲಜನಕಯುಕ್ತ ಸಾಗಿಸುವ ರಕ್ತ ಆಗಿದೆ. ಓಕೆ, ಆರನೇ ಕ್ವಶನ್ ಏನಿದೆ, ಬಿಳಿ ರಕ್ತ ಕಣಗಳ ಹೊಣೆಗಾರಿಕೆಯು ಕಾರ್ಯವಿದು. ಓಕೆ, ಆಪ್ಷನ್ ಎ ಏನಿದೆ, ದೇಹದ ರೋಗ ನಿರೋಧಕ ವ್ಯವಸ್ಥೆ. ಆಪ್ಷನ್ ಬಿ ಆಮ್ಲಜನಕ ಸಾಗಣೆ. ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಸಾಗಣೆ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ದೇಹದ ರೋಗ ನಿರೋಧ ವ್ಯವಸ್ಥೆ. ಓಕೆ, ಏಳನೇ ಕ್ವಶನ್ ಏನಿದೆ, ಭಾರತದ ಚುನಾವಣಾ ಆಯೋಗವು ಒಂದು. ಆಪ್ಷನ್ ಎ ಏನಿದೆ, ಶಾಸನಾತ್ಮಕ ಸಂಸ್ಥೆ. ಆಪ್ಷನ್ ಬಿ ಸಂವಿಧಾನಿಕ ಸಂಸ್ಥೆ. ಆಪ್ಷನ್ ಸಿ ಸಂವಿಧಾನಿಕ ಸಂಸ್ಥೆ. ಓಕೆ, ಹೆಚ್ಚುವರಿ ಸಂವಿಧಾನಿಕ ಸಂಸ್ಥೆ. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಓಕೆ, ಭಾರತದ ಚುನಾವಣಾ ಆಯೋಗವು ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಂವಿಧಾನಿಕ ಸಂಸ್ಥೆ ಆಗಿದೆ. ಓಕೆ, ಎಂಟನೇ ಕ್ವಶನ್ ನೋಡಿ, ಈ ಕೆಳಗಿನ ಜಿಲ್ಲೆಗಳಲ್ಲಿ ಯಾವುದು 371 ಓಕೆ 3 ಕಲಮಿನ ಅಡಿಯಲ್ಲಿ ಬರುವುದಿಲ್ಲ? ಇದರ ಸರಿಯಾದ ಉತ್ತರ ವಿಜಯಪುರ. ಓಕೆ, ಆಪ್ಷನ್ ಎ ಏನಿದೆ, ಕಲಬುರ್ಗಿ. ಆಪ್ಷನ್ ಬಿ ವಿಜಯಪುರ. ಸಿ ಯಾದಗಿರಿ. ಡಿ ಕೊಪ್ಪಳ. ಇದರ ಸರಿಯಾದ ಉತ್ತರ ವಿಜಯಪುರ. ಓಕೆ, ಒಂಬತ್ತನೇ ಕ್ವಶನ್, ಕರ್ನಾಟಕದ ವಿಧಾನಸಭೆಯ ಚುನಾಯಿತ ಸಂಖ್ಯೆ ಎಷ್ಟು? ಓಕೆ, ಸದಸ್ಯರ ಸಂಖ್ಯೆ ಎಷ್ಟು? ಕರ್ನಾಟಕ ವಿಧಾನಸಭೆಯ ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು? ಇದರ ಸರಿಯಾದ ಉತ್ತರ 224. ಓಕೆ,
10ನೇ ಕ್ವಶನ್ ಏನಿದೆ, ಕರ್ನಾಟಕದ ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ? ಓಕೆ, ಆಪ್ಷನ್ ಎ ಏನಿದೆ ಭಾರತದ ರಾಷ್ಟ್ರಪತಿ, ಆಪ್ಷನ್ ಬಿ ಭಾರತದ ಮುಖ್ಯ ನ್ಯಾಯಾಧೀಶರು, ಆಪ್ಷನ್ ಸಿ ಭಾರತದ ಪ್ರಧಾನಮಂತ್ರಿ, ಆಪ್ಷನ್ ಡಿ ಭಾರತದ ಮುಖ್ಯಮಂತ್ರಿ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ಭಾರತದ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ, ಅಂದರೆ ಕರ್ನಾಟಕದ. 11ನೇ ಕ್ವಶನ್ ಏನಿದೆ, ಶೀಲೀಕರಣ. ಓಕೆ, ಶೀಲೀಕರಣದ ಮೂಲಕ ನಿಕ್ಷೇಪಗೊಂಡ ಪದರಗಳಿಂದ ರಚನೆಯಾದ ಶಿಲೆಗಳಿಗೆ ಈ ಹೆಸರಿಸಿದೆ. ಓಕೆ, ಇಂಗ್ಲೀಷ್ನಲ್ಲಿ ನೋಡಿ, ರಾಕ್ಸ್ ಫಾರ್ಮ್ಡ್ ವಿತ್ ಲೇಯರ್ ಆಫ್ ಡಿಪಾಸಿಟ್ ಥ್ರೂ ಓಕೆ ಲಿಥಿಫಿಕೇಶನ್ ಆರ್ ಕಾಲ್ಡ್. ಸರಿಯಾದ ಉತ್ತರ ಓಕೆ ರೂಪಾಂತರ ಶಿಲೆ. ಓಕೆ, ಮೆಟಾಮಾರ್ಫಿಕ್ ರಾಕ್. ಓಕೆ, ಶೀತಲೀಕರಣದ ಮೂಲಕ ನಿಕ್ಷೇಪಗೊಂಡ ಪದರಗಳಿಂದ ರಚನೆಯಾದ ಶಿಲೆಗಳಿಗೆ ಈ ಹೆಸರಿದೆ. ಓಕೆ, ಇದರ ಸರಿಯಾದ ಉತ್ತರ ಆಪ್ಷನ್ ಎ ಬರುತ್ತದೆ. ಓಕೆ, ಆಪ್ಷನ್ ಸಿ ಅಲ್ಲ, ಆಪ್ಷನ್ ಎ ಬರುತ್ತದೆ, ಸೆಡಿಮೆಂಟರಿ ರಾಕ್ಸ್. ಓಕೆ, ಭೂಮಿಯ ವಾತಾವರಣದ ಅತ್ಯಂತ ಮೇಲಿನ ಪದರ ಇದಾಗಿದೆ. ಓಕೆ, ಇದರ ಆಪ್ಷನ್ ಎ ಏನಿದೆ ವಾಯುಮಂಡಲ, ಆಪ್ಷನ್ ಬಿ ಮಧ್ಯಗೋಳ, ಆಪ್ಷನ್ ಸಿ ಟೋಪೋಸ್ಪಿಯರ್ ಹವಾಗೋಳ, ಆಪ್ಷನ್ ಡಿ ಬಹಿರ್ಗೋಳ ಹೊರಗೋಳ. ಓಕೆ, ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಬಹಿರ್ಗೋಳ. ಓಕೆ, ಎಕ್ಸೋಸ್ಪಿಯರ್ ಅಂತ ಹೇಳ್ತಾರೆ, ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದಿ ಅರ್ತ್ ಸರ್ಫೇಸ್. ಓಕೆ, ಸಮವಾಯುಭಾರ ರೇಖೆಗಳು. ಓಕೆ, ಐಸೋಬಾರ್ಸ್ ಆರ್ ದಿ ಆಪ್ಷನ್ ಎ ಏನಿದೆ ಒಂದೇ ರೀತಿಯ ವಾತಾವರಣ ಒತ್ತಡ ಓಕೆ ಹೊಂದಿದ ಬಿಂದುಗಳನ್ನು ನಕ್ಷೆಯ ಮೇಲೆ ಜೋಡಿಸುವ ರೇಖೆಗಳು. ಓಕೆ, ಆಪ್ಷನ್ ಬಿ ನಕ್ಷೆಯ ಮೇಲೆ ಸಮನಾದ ವಾತಾವರಣ ಉಷ್ಣತೆ ಹೊಂದಿದ ಬಿಂದುಗಳನ್ನು ಜೋಡಿಸುವ ರೇಖೆಗಳು. ಆಪ್ಷನ್ ಸಿ ಏನಿದೆ ಸಮನಾಗಿ ಮಳೆ ಬೀಳುವ ಬಿಂದುಗಳನ್ನು ಜೋಡಿಸುವ ರೇಖೆಗಳು. ಆಪ್ಷನ್ ಡಿ ಏನಿದೆ ಮೇಲಿನ ಯಾವುದೂ ಅಲ್ಲ. ಇದರ ಸರಿಯಾದ ಉತ್ತರ ಒಂದೇ ರೀತಿಯ ವಾತಾವರಣ ಒತ್ತಡ ಹೊಂದಿದ ಬಿಂದುಗಳನ್ನು ನಕ್ಷೆಯ ಮೇಲೆ ಜೋಡಿಸುವ ರೇಖೆಗಳು. ಓಕೆ, ಐಸೋಬಾರ್ಸ್ ಆರ್ ದಿ ಲೈನ್ಸ್ ಆನ್ ಮ್ಯಾಪ್ ಕನೆಕ್ಟಿಂಗ್ ಪಾಯಿಂಟ್ಸ್ ಹ್ಯಾವಿಂಗ್ ಸಮ್ ಅಟ್ಮಾಸ್ಫಿಯರ್ ಪ್ರೆಷರ್. ಓಕೆ, 14ನೇ ಕ್ವಶನ್ ಏನಿದೆ ಈ ಕೆಳಗಿನವನ್ನು ಜೋಡಿಸಿ. ಕೃಷ್ಣ. ಓಕೆ, ಆಪ್ಷನ್ ಎ ಏನಿದೆ ಕೃಷ್ಣ, ಆಪ್ಷನ್ ಬಿ ಕಾವೇರಿ, ಆಪ್ಷನ್ ಸಿ ಶರಾವತಿ, ಆಪ್ಷನ್ ಡಿ ಕಾಳಿ. ಓಕೆ, ಇವುಗಳನ್ನು ಹೊಂದಿಸಿ ಬರೆದಾಗ ಓಕೆ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಬರ್ತದೆ. ಓಕೆ, ಎದ್ದು ಏನಿದೆ ಮೂರನೇ ಆನ್ಸರ್ ಕರೆಕ್ಟ್ ಇದೆ. ಓಕೆ, ಕೃಷ್ಣ ಇದ್ದದ್ದು ಆಲಮಟ್ಟಿ ಆಣೆಕಟ್ಟು, ಕಾವೇರಿ ನೆಕ್ಸ್ಟ್ ಏನಿದೆ ಕಾವೇರಿ 4. ಓಕೆ, KRS ಆಣೆಕಟ್ಟು, ಶರಾವತಿ ಓಕೆ ಅಡ್ಡಲಾಗಿ ಯಾವ ಆಣೆಕಟ್ಟನ್ನು ಕಟ್ಟಲಾಗಿದೆ ಗೊರೆ ಸೊಪ್ಪೆ ಆಣೆಕಟ್ಟು, ಗೇರು ಸೊಪ್ಪೆ ಆಣೆಕಟ್ಟು. ಓಕೆ, ಆಪ್ಷನ್ ಡಿ ಏನಿದೆ ಕಾಳಿ ಸೂಪಾ ಆಣೆಕಟ್ಟು. ಕೃಷ್ಣಾ ನದಿಗೆ ಆಲಮಟ್ಟಿ ಆಣೆಕಟ್ಟು, ಕಾವೇರಿ ನದಿಗೆ KRS ಆಣೆಕಟ್ಟು, ಶರಾವತಿ ನದಿಗೆ ಗೇರುಸೊಪ್ಪೆ ಆಣೆಕಟ್ಟು. ಆಪ್ಷನ್ ಡಿ ಕಾಳಿಗೆ ಏನಿದೆ ಸೂಪಾ ಆಣೆಕಟ್ಟನ್ನು ಕಟ್ಟಲಾಗಿದೆ. 15ನೇ ಕ್ವಶನ್ ಏನಿದೆ ಚಾಮರಾಜನಗರ ಈ ರಾಜ್ಯಗಳೊಂದಿಗೆ ಗಡಿಗಳನ್ನು ಹಂಚಿಕೊಳ್ಳುತ್ತದೆ. ಓಕೆ, ಇದರ ಸರಿಯಾದ ಉತ್ತರ ಓಕೆ ಆಪ್ಷನ್ ಸಿ ತಮಿಳುನಾಡು ಮತ್ತು ಕೇರಳ. ಓಕೆ, ತಮಿಳುನಾಡು ಮತ್ತು ಕೇರಳ ಇದು ಚಾಮರಾಜನಗರದೊಂದಿಗೆ ರಾಜ್ಯಗಳೊಂದಿಗೆ ಗಡಿಗಳನ್ನು ಹಂಚಿಕೊಳ್ಳುತ್ತದೆ. 16ನೇ ಕ್ವಶನ್ ಏನಿದೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು? ಓಕೆ, ಆಪ್ಷನ್ ಎ ಏನಿದೆ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಮೋತಿಲಾಲ್ ನೆಹರು, ಆಪ್ಷನ್ ಸಿ A.O. ಹ್ಯೂಮ್, ಆಪ್ಷನ್ ಡಿ ಲಾರ್ಡ್ ಮುನ್ರೋ. ಓಕೆ, ಇದರ ಸರಿಯಾದ ಉತ್ತರ ಆಪ್ಷನ್ ಸಿ A.O. ಹ್ಯೂಮ್. ಓಕೆ, 17ನೇ ಕ್ವಶನ್ ಈ ಕೆಳಗಿನವುಗಳಲ್ಲಿ ಯಾರು ಒಬ್ಬ ತೀವ್ರಗಾಮಿ ನಾಯಕನಾಗಿದ್ದರು? ಓಕೆ, ಆಪ್ಷನ್ ಎ ಗೋಪಾಲಕೃಷ್ಣ ಗೋಖಲೆ, ಆಪ್ಷನ್ ಬಿ ಸುರೇಂದ್ರನಾಥ್ ಬ್ಯಾನರ್ಜಿ, ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್, ಆಪ್ಷನ್ ಡಿ ದಾದಾಬಾಯಿ ನವರೋಜಿ. ಓಕೆ, ಇದರ ಸರಿಯಾದ ಉತ್ತರ ಬಾಲಗಂಗಾಧರ್ ತಿಲಕ್. 18ನೇ ಕ್ವಶನ್ ಏನಿದೆ ಸ್ವಾಮಿ ವಿವೇಕಾನಂದರು ಭಾರತವನ್ನು ಪ್ರತಿನಿಧಿಸಿದ ವಿಶ್ವ ಧರ್ಮ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ನಡೆಯಿತು? ಓಕೆ, ಆಪ್ಷನ್ ಎ 1891 ಮ್ಯಾಂಚೆಸ್ಟರ್, ಆಪ್ಷನ್ ಬಿ 1892 ಚಿಕಾಗೋ, ಓಕೆ
ಆಪ್ಷನ್ ಸಿ 1891 ಮಿಲನ್. ಆಪ್ಷನ್ ಡಿ 1893 ಚಿಕಾಗೋ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ 1893 ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಭಾರತವನ್ನು ಪ್ರತಿನಿಧಿಸಿದ ವಿಶ್ವ ಧರ್ಮ ಸಮ್ಮೇಳನವಾಗಿತ್ತು. ಓಕೆ, 19ನೇ ಕ್ವಶನ್ ಏನಿದೆ, ಈ ಕಾರಣಕ್ಕಾಗಿ ಅಸಹಕಾರ ಚಳುವಳಿಯನ್ನು ವಜಾಗೊಳಿಸಲಾಯಿತು. ಆಪ್ಷನ್ ಎ ಏನಿದೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಆಪ್ಷನ್ ಬಿ ಸಾಂಡರ್ಸ್ ಹತ್ಯೆ. ಆಪ್ಷನ್ ಸಿ ಚೌರಿ ಚೌರಾ ಘಟನೆ. ಆಪ್ಷನ್ ಡಿ ಅಸೆಂಬ್ಲಿ ಬಾಂಬಿಂಗ್. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಚೌರಿ ಚೌರಾ ಘಟನೆಯಿಂದ ಅಸಹಕಾರ ಚಳುವಳಿಯನ್ನು ವಜಾಗೊಳಿಸಲಾಯಿತು. ಓಕೆ, 20ನೇ ಕ್ವಶನ್ ಏನಿದೆ, ಸಾರ್ವಜನಿಕವಾಗಿ ಭಾರತದ ರಾಷ್ಟ್ರೀಯ ಸೇನೆ ಖ್ಯಾತ ಪರೀಕ್ಷೆಗಳು ನಡೆಯುವ ಸ್ಥಳ ಯಾವುದು? ಓಕೆ, ಆಪ್ಷನ್ ಎ ಏನಿದೆ, ರೈಸಿನಾ ಹಿಲ್ಸ್. ಆಪ್ಷನ್ ಬಿ ಫಿರೋಜ್ ಶಾ ಕೊಟ್ಲಾ. ಆಪ್ಷನ್ ಸಿ ಕುತುಬ್ ಮಿನಾರ್. ಆಪ್ಷನ್ ಡಿ ಕೆಂಪುಕೋಟೆ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪುಕೋಟೆ, ರೆಡ್ ಫೋರ್ಟ್ ಅಂತ ಹೇಳ್ಬೋದು. ದ ಫೇಮಸ್ ಟ್ರಯಲ್ಸ್ ಆಫ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಹೆಲ್ಡ್ ಇನ್ ಪಬ್ಲಿಕ್ ವಾಸ್ ರೆಡ್ ಫೋರ್ಟ್. 21ನೇ ಕ್ವಶನ್ ಏನಿದೆ, ತಾಳಿಕೋಟೆ ಕಾಳಗ ಇವರುಗಳ ನಡುವೆ ನಡೆಯಿತು. ಓಕೆ, ಬ್ಯಾಟಲ್ ಆಫ್ ತಾಳಿಕೋಟೆ ವಾಸ್ ಫಾಟ್ ಬಿಟ್ವೀನ್. ಆಪ್ಷನ್ ಎ ಏನಿದೆ, ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಕನ್ನಿನ ಸುಲ್ತಾನರು. ಆಪ್ಷನ್ ಬಿ ಹೊಯ್ಸಳರು ಮತ್ತು ಮದುರೈ ಸುಲ್ತಾನರು. ಆಪ್ಷನ್ ಸಿ ಚಾಳುಕ್ಯರು ಮತ್ತು ರಾಷ್ಟ್ರಕೂತರು. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಕನ್ನಿನ ಸುಲ್ತಾನರು. ಓಕೆ, ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಕನ್ನಿನ ಸುಲ್ತಾನರು ತಾಳಿಕೋಟೆ ಕಾಳಗ ನಡೆಯಿತು ಇವ್ರ ಮಧ್ಯೆ. ಓಕೆ, ಒನಕೆ ಓಬವ್ವ ಯಾವ ಸೈನ್ಯ ಎದುರಿಸಿದಳು? ಓಕೆ, ಆಪ್ಷನ್ ಎ ಬ್ರಿಟಿಷ್. ಆಪ್ಷನ್ ಬಿ ಹೈದರಾಲಿ. ಆಪ್ಷನ್ ಸಿ ಬಹುಮನಿ ಸುಲ್ತಾನರು. ಆಪ್ಷನ್ ಡಿ ಮೊಘಲರು. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಹೈದರಾಲಿ. 23ನೇ ಕ್ವಶನ್ ಏನಿದೆ, ಕೆಳಗಿನವುಗಳನ್ನು ಸರಿಯಾಗಿ ಜೋಡಿಸಿ ಅಂತ ಹೇಳಿದ್ದಾರೆ. ಆರ್ಯಭಟ್ಟ, ಓಕೆ, ಚರಕ, ಸುಶ್ರುತ, ಇವು 3 ಆಪ್ಷನ್ಗಳಿಗೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ A2. ಓಕೆ, ಆರ್ಯಭಟ್ಟ ಗಣಿತ. ಓಕೆ, ಚರಕ ಆಪ್ಷನ್ ಬಿ ಏನಿದೆ 3 ಆಯುರ್ವೇದ. ಸುಶ್ರುತ ಶಸ್ತ್ರಚಿಕಿತ್ಸೆ. ಓಕೆ, 24ನೇ ಕ್ವಶನ್, ಇವರ ಆಳ್ವಿಕೆಯಲ್ಲಿ ಅವಧಿಯಲ್ಲಿ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿ ನಿರ್ಮಾಣವಾಯಿತು. ಆಪ್ಷನ್ ಎ ಹೊಯ್ಸಳರು. ಆಪ್ಷನ್ ಬಿ ತಲಕಾಡಿನ ಗಂಗರು. ಆಪ್ಷನ್ ಸಿ ಕದಂಬರು. ಆಪ್ಷನ್ ಡಿ ಚಾಳುಕ್ಯರು. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ತಲಕಾಡಿನ ಗಂಗರು. ಬೆಳಗಾವಿ ಇದರ ಒಂದು ಭಾಗವಾಗಿತ್ತು. ಆಪ್ಷನ್ ಎ ಮದ್ರಾಸ್ ಪ್ರಾಂತ್ಯ. ಆಪ್ಷನ್ ಬಿ ಮೈಸೂರು ಅರಸೊತ್ತಿಗೆಯ ರಾಜ್ಯ. ಆಪ್ಷನ್ ಸಿ ಮುಂಬೈ ಪ್ರಾಂತ್ಯ. ಓಕೆ, ಬಾಂಬೆ ಪ್ರೆಸಿಡೆನ್ಸಿ ಅಂತ ಹೇಳ್ಬೋದು. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದರ ಸರಿಯಾದ ಉತ್ತರ ಮುಂಬೈ ಪ್ರಾಂತ್ಯ. ಓಕೆ, ಬಾಂಬೆ ಪ್ರೆಸಿಡೆನ್ಸಿ ಇದು ಬೆಳಗಾವಿ ಇದರ ಒಂದು ಭಾಗವಾಗಿತ್ತು. 26ನೇ ಕ್ವಶನ್ ಏನಿದೆ, ಎ ಯು ಬಿಗಿಂತ 2 ವರ್ಷ ದೊಡ್ಡವನು. ಬಿ ಯು ಸಿಯ 2 ಪಟ್ಟು ವಯಸ್ಸಿನವನು. ಎ ಬಿ ಸಿಗಳ ವಯಸ್ಸಿನ ಮೊತ್ತ 27 ಆದರೆ ಬಿಯ ವಯಸ್ಸೆಷ್ಟು? ಇದರ ಸರಿಯಾದ ಉತ್ತರ ಆಪ್ಷನ್ ಡಿ 10 ವರ್ಷಗಳು. 27ನೇ ಕ್ವಶನ್, ತನ್ನ ಸಹಜ ವೇಗದ 3/4 ರಷ್ಟು ವೇಗದಲ್ಲಿ ರವಿಯು 16 ನಿಮಿಷ ತಡವಾಗಿ ಕಚೇರಿಗೆ ತಲುಪಿದನು. ಹಾಗಾದರೆ ಆ ದೂರ ಕ್ರಮಿಸಲು ರವಿಗೆ ಬೇಕಾಗುತ್ತಿದ್ದ ಮಾಮೂಲಿ ಸಮಯವಷ್ಟು? ಇದರ ಸರಿಯಾದ ಉತ್ತರ ಆಪ್ಷನ್ ಎ 48. 28ನೇ ಕ್ವಶನ್ ಏನಿದೆ, 5A ಈಸ್ ಈಕ್ವಲ್ ಟು 625 ಆದಾಗ ಎಯ ಮೌಲ್ಯ ಎಷ್ಟು? ಓಕೆ, ಇದರ ಸರಿಯಾದ ಉತ್ತರ ಆಪ್ಷನ್ ಡಿ 256. ಓಕೆ, ಇದರಲ್ಲಿ ಏನಾದರೂ ತಪ್ಪು ಆದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಓಕೆ, 29ನೇ ಕ್ವಶನ್, ಇದರಲ್ಲಿ ಗುಂಪಿಗೆ ಸೇರದ ಸಂಖ್ಯೆ ಯಾವುದು? ಓಕೆ, ಆಪ್ಷನ್ ಎ ಏನಿದೆ 11. ಆಪ್ಷನ್ ಬಿ 121. ಆಪ್ಷನ್ ಸಿ 1331. ಆಪ್ಷನ್ ಡಿ ಏನಿದೆ? ಓಕೆ, ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ. ಓಕೆ,
30ನೇ ಕ್ವಶನ್, ಒಂದು ಆಯತದ ಸುತ್ತಳತೆ ಮತ್ತು ಅಗಲ ಅನುಪಾತ 5:1 ಆಗಿದ್ದು ಆಯತದ ವಿಸ್ತೀರ್ಣ 216 ಚದರ ಸೆಂಟಿಮೀಟರ್ ಆಗಿದ್ದರೆ ಆಯತದ ಉದ್ದವೆಷ್ಟು? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ 18 ಸೆಂಟಿಮೀಟರ್. 31ನೇ ಕ್ವಶನ್, 65 ಕಿಲೋಗ್ರಾಂ ಪ್ರಕಾರದಲ್ಲಿ ಜಗತ್ತಿನ ನಂಬರ್ 1 ರ್ಯಾಂಕ್ ಪಡೆದ ಭಾರತದ ಕುಸ್ತಿಪಟು ಯಾರು? ಓಕೆ, ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಬಜರಂಗ್ ಪುನಿಯಾ. 32ನೇ ಕ್ವಶನ್ ಇದೆ, ಸಾರ್ವಜನಿಕ ಆರೋಗ್ಯಕ್ಕಾಗಿ ಯೋಗ ಕುರಿತು 2018ರ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆದ ಸ್ಥಳ ಯಾವುದಂದರೆ ಓಕೆ ಆಪ್ಷನ್ ಬಿ ಪಂಜಿ. ಓಕೆ, ಪಂಜಿಮ್ ಅಂತ ಹೇಳ್ಬೋದು, ಪಂಜಿಮ್. 33ನೇ ಕ್ವಶನ್, ಕರ್ನಾಟಕದ ಪ್ರಥಮ ರಾಜ್ಯಪಾಲರಾಗಿದ್ದವರು ಯಾರು? ಆಪ್ಷನ್ ಎ ವಿ ವಿ ಗಿರಿ, ಆಪ್ಷನ್ ಬಿ ಗೋಪಾಲ ಸ್ವರೂಪ್ ಪಾಠಕ್, ಆಪ್ಷನ್ ಸಿ ಧರ್ಮವೀರ, ಆಪ್ಷನ್ ಡಿ ಜಯಚಾಮರಾಜ ಒಡೆಯರ್ ಬಹದ್ದೂರ್. ಓಕೆ, ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಜಯಚಾಮರಾಜ ಒಡೆಯರ್ ಬಹದ್ದೂರರವರು ಕರ್ನಾಟಕದ ಪ್ರಥಮ ರಾಜ್ಯಪಾಲರಾಗಿ ನೇಮಕವಾಗಿದ್ದರು. 34ನೇ ಕ್ವಶನ್ ಏನಿದೆ, ಕರ್ನಾಟಕದ ಪ್ರಖ್ಯಾತ ಕ್ರೀಡಾಪಟು ಅಶ್ವಿನಿ ನಾಚಪ್ಪ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಓಕೆ, ಆಪ್ಷನ್ ಎ ಚೆಸ್, ಆಪ್ಷನ್ ಬಿ ಟೆನ್ನಿಸ್, ಆಪ್ಷನ್ ಸಿ ಬ್ಯಾಡ್ಮಿಂಟನ್, ಆಪ್ಷನ್ ಡಿ ಅಥ್ಲೆಟಿಕ್ಸ್. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಅಥ್ಲೆಟಿಕ್ಸ್ ಆಗಿದೆ. 35ನೇ ಕ್ವಶನ್ ಏನಿದೆ, ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಪ್ರಥಮ ಮಹಿಳೆ ಯಾರು? ಓಕೆ, ಆಪ್ಷನ್ ಎ ವ್ಯಾಲೆಂಟಿನಾ ತೆರೆಸ್ಕೋವಾ, ಓಕೆ, ಆಪ್ಷನ್ ಬಿ ಸ್ಯಾಲಿ ರೈಡ್, ಆಪ್ಷನ್ ಸಿ ನೋಯ್ಡಿಯಾ ಕೊಮೆನಿಂಗ್, ಆಪ್ಷನ್ ಡಿ ತಮಾರಾ ಫ್ರೆಸ್. ಇದರ ಸರಿಯಾದ ಉತ್ತರ ಆಪ್ಷನ್ ಎ ವ್ಯಾಲೆಂಟಿನಾ ಓಕೆ ತೆರೆಸ್ಕೋವಾ. ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಪ್ರಥಮ ಮಹಿಳೆ ವ್ಯಾಲೆಂಟಿನಾ ತೆರೆಸ್ಕೋವಾ. 36ನೇ ಕ್ವಶನ್ ಏನಿದೆ, 33ನೇ ಏಷ್ಯನ್ ಸಮ್ಮೇಳನ 2018ರ ವಿಷಯ ಏನು? ಓಕೆ, ಆಪ್ಷನ್ ಎ ಏನಿದೆ ಬದಲಾವಣೆಗಾಗಿ ಜಾಗತಿಕ ತೊಡಗಿಸಿಕೊಳ್ಳುವಿಕೆಯಲ್ಲಿ ಪಾಲುದಾರಿಕೆ, ಆಪ್ಷನ್ ಬಿ ಏಷಿಯನ್ ಚೇತರಿಕೆ ಮತ್ತು ನವೀನತೆ, ಆಪ್ಷನ್ ಸಿ ಗತಿಶೀಲ ಏಷ್ಯಾದ ಹೃದಯ ಭಾಗದಲ್ಲೊಂದು ಏಷಿಯನ್, ಆಪ್ಷನ್ ಡಿ ಏಷಿಯನ್ನ ಕಡಲಿಗೆ ಸಂಬಂಧಿಸಿದ ಸಹಕಾರ ಬಲಪಡಿಸುವಿಕೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಏಷಿಯನ್ ಚೇತರಿಕೆ ಮತ್ತು ನವೀನತೆ. ಓಕೆ, ರೆಸಿಲಿಯಂಟ್ ಆ್ಯಂಡ್ ಇನ್ನೋವೇಟಿವ್ ಏಷಿಯನ್. ಓಕೆ, ಆಸಿಯನ್. 37ನೇ ಕ್ವಶನ್ ಇದೆ, ದೂರದರ್ಶನ ಕೇಂದ್ರ ಪಡೆದ ಕರ್ನಾಟಕದ ಮೊದಲ ನಗರ ಯಾವುದು? ಓಕೆ, ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಕಲಬುರಗಿ. ಇದರ ಸರಿಯಾದ ಉತ್ತರ ಕಲಬುರಗಿ. ಓಕೆ, ಭಾರತದ ಮೊದಲ ಚಿಟ್ಟೆ ಉದ್ಯಾನ ಎಲ್ಲಿ ಸ್ಥಾಪನೆ ಆಯಿತು? ಓಕೆ, ಭಾರತದ ಮೊದಲ ಚಿಟ್ಟೆ ಉದ್ಯಾನ ಎಲ್ಲಿ ಸ್ಥಾಪನೆ ಆಯಿತು? ಇದರ ಸರಿಯಾದ ಉತ್ತರ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ. ಓಕೆ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್. 39ನೇ ಕ್ವಶನ್ ಇದೆ, ಕೆಳಗಿನವುಗಳಲ್ಲಿ ಯಾವ ನೃತ್ಯ ವಿಧ ತನ್ನ ರಾಜ್ಯದೊಂದಿಗೆ ತಪ್ಪಾಗಿ ಜೋಡಿಸಲ್ಪಟ್ಟಿದೆ? ಆಪ್ಷನ್ ಎ ಮೋಹಿನಿಯಟ್ಟಂ ಕೇರಳ, ಯಕ್ಷಗಾನ ಕರ್ನಾಟಕ, ಕಥಕ್ ಉತ್ತರ ಪ್ರದೇಶ, ಮೇಲಿನ ಯಾವುದೂ ಅಲ್ಲ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. 40ನೇ ಕ್ವಶನ್, ಉತ್ತರ ಧ್ರುವ ತಲುಪಿದ ಮೊದಲ ವ್ಯಕ್ತಿ ಯಾರು? ರಾಬರ್ಟ್ ಪಿಯರಿ. ಓಕೆ, ಉತ್ತರ ಧ್ರುವ ತಲುಪಿದ. ಹೂ ಈಸ್ ದ ಫಸ್ಟ್ ಪರ್ಸನ್ ಟು ರೀಚ್ ನಾರ್ತ್ ಪೋಲ್? ಇದರ ಸರಿಯಾದ ಉತ್ತರ ಆಪ್ಷನ್ ಎ ರಾಬರ್ಟ್ ಪಿಯರಿ. 41ನೇ ಕ್ವಶನ್ ಇದೆ, ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಜೋಡಿಸಲ್ಪಟ್ಟಿದೆ? ಓಕೆ, ನಗರ ಮತ್ತು ಅದು ಯಾವ ನದಿಯ ದಡದಲ್ಲಿದೆ ಎಂಬುದು. ಓಕೆ, ಆಪ್ಷನ್ ಎ ಏನಿದೆ ಲಂಡನ್ ಥೇಮ್ಸ್, ಆಪ್ಷನ್ ಬಿ ಪ್ಯಾರಿಸ್ ರೈನಾ, ಆಪ್ಷನ್ ಸಿ ನ್ಯೂಯಾರ್ಕ್ ಹಡ್ಸನ್, ಆಪ್ಷನ್ ಡಿ ದೆಹಲಿ ಯಮುನಾ. ಓಕೆ, ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ಯಾರಿಸ್ ರೈನಾ. ಓಕೆ, ಇದು ತಪ್ಪಾಗಿ ಜೋಡಿಸಲ್ಪಟ್ಟಿದೆ. 42ನೇ ಕ್ವಶನ್ ಏನಿದೆ, 2015ರಲ್ಲಿ ಯೆಮೆನ್ನಿಂದ ಭಾರತೀಯ ನಾಗರಿಕರನ್ನು ಪಾರು ಮಾಡಲು ಭಾರತ ಆರಂಭಿಸಿದ ರೆಸ್ಕ್ಯೂ ಮಿಷನ್ನ ಹೆಸರೇನು? ಓಕೆ, ರೆಸ್ಕ್ಯೂ ಮಿಷನ್ ಲಾಂಚ್ಡ್ ಬೈ ಇಂಡಿಯಾ ಟು ರೆಸ್ಕ್ಯೂಸ್ ಇಂಡಿಯನ್ ನ್ಯಾಷನಲ್ಸ್ ಫ್ರಮ್ ದಿ ಯೆಮೆನ್ ಈಸ್ ಇನ್ 2015 ವಾಸ್ ನೇಮ್ಡ್. ಸರಿಯಾದ ಉತ್ತರ ಆಪರೇಷನ್ ರಾಹತ್. ಓಕೆ,
43ನೇ ಕ್ವಶನ್ ಏನಿದೆ, ಭಾರತದ ಮಿಲಿಟರಿ ಅಕಾಡೆಮಿ IMA ಇರುವ ಸ್ಥಳ ಯಾವುದು? ಇಂಡಿಯನ್ ಮಿಲಿಟರಿ ಅಕಾಡೆಮಿ. ಓಕೆ, ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಡೆಹ್ರಾಡೂನ್. 44ನೇ ಕ್ವಶನ್, ರಾಷ್ಟ್ರೀಯ ಪೋಷಣೆ ಶಾಸ್ತ್ರ ಸಂಸ್ಥೆ ಕೆಳಗಿನ ಯಾವ ಸ್ಥಳದಲ್ಲಿದೆ? ರಾಷ್ಟ್ರೀಯ ಪೋಷಣೆ ಶಾಸ್ತ್ರ ಸಂಸ್ಥೆಯು ಆಪ್ಷನ್ ಡಿ, ಹೈದರಾಬಾದ್ನಲ್ಲಿದೆ. 45ನೇ ಕ್ವಶನ್, ರಾಷ್ಟ್ರ ಲಾಂಛನದ ಕೆಳಭಾಗದಲ್ಲಿ ಕೆತ್ತಲಾದ ಸತ್ಯಮೇವ ಜಯತೆ ಪದದ ಮೂಲ? ಆಪ್ಷನ್ ಎ, ಋಗ್ವೇದ. ಆಪ್ಷನ್ ಬಿ, ರಾಮಾಯಣ. ಆಪ್ಷನ್ ಸಿ, ಮುಂಡಕೋಪನಿಷತ್. ಆಪ್ಷನ್ ಡಿ, ಸಾಮವೇದ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಮುಂಡಕ ಉಪನಿಷತ್. ಓಕೆ. 46ನೇ ಕ್ವಶನ್, ಮಹಾತ್ಮ ಗಾಂಧಿಯವರ 150ನೆಯ ವಾರ್ಷಿಕ ಜನ್ಮ ದಿನಾಚರಣೆಯ ಉಪಕ್ರಮವಾಗಿ ಯಾವ ಕೇಂದ್ರ ಸಚಿವಾಲಯ ಇತ್ತೀಚೆಗೆ ಮಾನವೀಯತೆಗಾಗಿ ಭಾರತ ಆರಂಭಿಸಿತು? ಓಕೆ, ಆಪ್ಷನ್ ಎ ಏನಿದೆ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಆಪ್ಷನ್ ಬಿ, ರೈಲ್ವೆ ಸಚಿವಾಲಯ. ಆಪ್ಷನ್ ಸಿ, ವಿದೇಶ ವ್ಯವಹಾರಗಳ ಸಚಿವಾಲಯ. ಆಪ್ಷನ್ ಡಿ, ಸಂಸ್ಕೃತಿ ಸಚಿವಾಲಯ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ವಿದೇಶ ವ್ಯವಹಾರಗಳ ಸಚಿವಾಲಯ. ಬೆಂಗಳೂರಿನ ಕಸ್ತೂರ್ಬಾ ರಸ್ತೆಯಲ್ಲಿ ಸರ್ಕಾರಿ ವಸ್ತು ಸಂಗ್ರಹಾಲಯ ಸ್ಥಾಪನೆಯಾದ ಇಸವಿ ಯಾವುದು? ಓಕೆ, ಆಪ್ಷನ್ ಎ ಏನಿದೆ, 1765. ಆಪ್ಷನ್ ಬಿ, 1965. ಆಪ್ಷನ್ ಸಿ, 1665. ಆಪ್ಷನ್ ಡಿ, 1865. ಇದರ ಸರಿಯಾದ ಉತ್ತರ 1865. 48ನೇ ಕ್ವಶನ್ ಏನಿದೆ, ಮಾತುಗಾರ ರಾಮಣ್ಣ ಗ್ರಂಥದ ಕರ್ತೃ ಯಾರು? ಈ ಕನ್ನಡದ ಲೇಖಕರು. ಓಕೆ, ಯಾವ ಕನ್ನಡ ಲೇಖಕರು? ಆಪ್ಷನ್ ಎ ಏನಿದೆ, ಗಿರೀಶ್ ಕಾರ್ನಾಡ್. ಆಪ್ಷನ್ ಸಿ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಆಪ್ಷನ್ ಸಿ, DV ಗುಂಡಪ್ಪ. ಆಪ್ಷನ್ ಡಿ, UR ಆನಂದಮೂರ್ತಿ. ಓಕೆ, ಇದರ ಸರಿಯಾದ ಉತ್ತರ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇವರು ಮಾತುಗಾರ ರಾಮಣ್ಣ ಗ್ರಂಥದ ಕರ್ತೃ ಆಗಿದ್ದಾರೆ. ಓಕೆ. 49ನೇ ಕ್ವಶನ್, ಕರ್ನಾಟಕದ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಬರೆದವರು ಯಾರು? ಇದರ ಸರಿಯಾದ ಉತ್ತರ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ಕುವೆಂಪು ಅಂತ ಹೇಳ್ಬೋದು. 50ನೇ ಕ್ವಶನ್ ಏನಿದೆ, ಕರ್ನಾಟಕದ ಯಾವ ಜಿಲ್ಲೆ ಕಡೂರು ಜಿಲ್ಲೆ ಎಂದು ಮೊದಲು ಕರೆಯಲ್ಪಡುತ್ತಿತ್ತು? ಓಕೆ, ಆಪ್ಷನ್ ಎ ಏನಿದೆ, ಕೊಡಗು. ಆಪ್ಷನ್ ಬಿ, ಕಲಬುರಗಿ. ಆಪ್ಷನ್ ಸಿ, ಚಿಕ್ಕಮಗಳೂರು. ಆಪ್ಷನ್ ಡಿ, ಕೋಲಾರ. ಇದರ ಸರಿಯಾದ ಉತ್ತರ ಚಿಕ್ಕಮಗಳೂರು. ಇದನ್ನು ಕಡೂರು ಜಿಲ್ಲೆ ಅಂತ ಮೊದಲು ಕರೆಯಲ್ಪಡುತ್ತಿತ್ತು. ಚಿಕ್ಕಮಗಳೂರು ಜಿಲ್ಲೆಗೆ ಕಡೂರು ಜಿಲ್ಲೆ ಅಂತ ಮೊದಲು ಕರೆಯಲ್ಪಡುತ್ತಿತ್ತು. 51ನೇ ಕ್ವಶನ್, ಮರೀಚಿಕೆ ಉಂಟಾಗಲು ಕಾರಣವೇನು? ಓಕೆ, ಮಿರೇಜ್. ಓಕೆ, ಮಿರೇಜ್ ಈಸ್ ಕಾಲ್ಡ್ ಬಿಕಾಸ್ ಆಫ್. ಸರಿಯಾದ ಉತ್ತರ ಆಪ್ಷನ್ ಬಿ, ವಕ್ರೀಭವನ. ಓಕೆ, ರಿಪ್ರಾಕ್ಷನ್ ಅಂತ ಹೇಳ್ಬೋದು. 52ನೇ ಕ್ವಶನ್ ಏನಿದೆ, ಪರಮಾಣು ರಿಯಾಕ್ಟರ್ಗಳಲ್ಲಿ ಉಪಯೋಗಿಸುವ ಶೀತಕ ಯಾವುದು ಅಂದರೆ? ಆಪ್ಷನ್ ಎ, ಭಾರಜಲ, ಹೆವಿ ವಾಟರ್. ಕೂಲಂಟ್ ಯೂಸ್ಡ್ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್ ಈಸ್ ಹೆವಿ ವಾಟರ್, ಭಾರಜಲ. ಶಬ್ದವು ಇದರ ಮೂಲಕ ಹಾಯುವುದಿಲ್ಲ. ಸರಿಯಾದ ಉತ್ತರ ನಿರ್ವಾತ, ವ್ಯಾಕ್ಯೂಮ್ದಲ್ಲಿ ಇದರ ಮೂಲಕ ಹಾಯುವುದಿಲ್ಲ. ಓಕೆ, ವ್ಯಾಕ್ಯೂಮ್. 54ನೇ ಕ್ವಶನ್, ಕಾಂತೀಯತೆಯು ದಂಡಕಾಂತದ ಕೇಂದ್ರದಲ್ಲಿ. ಓಕೆ, ಆಪ್ಷನ್ ಎ ಕನಿಷ್ಠ. ಆಪ್ಷನ್ ಬಿ ಶೂನ್ಯ. ಆಪ್ಷನ್ ಸಿ ಗರಿಷ್ಠ. ಆಪ್ಷನ್ ಡಿ ಕನಿಷ್ಠತೆ ಅಥವಾ ಗರಿಷ್ಠತೆ ತಾಪಮಾನ ಆಧಾರಿತ. ಇದರ ಸರಿಯಾದ ಉತ್ತರ 0. ಮ್ಯಾಗ್ನೆಟಿಸಮ್ ಆಟ್ ದಿ ಸೆಂಟರ್ ಆಫ್ ಅ ಬಾರ್ ಮ್ಯಾಗ್ನೆಟ್ ಈಸ್ 0. 55ನೇ ಕ್ವಶನ್ ಏನಿದೆ, ಆಮ್ಲಗಳ ಬಲವು ಇವುಗಳ ಸಂಖ್ಯೆಯನ್ನು ಅವಲಂಬಿಸಿದೆ. ಆಪ್ಷನ್ ಎ ಏನಿದೆ, H+ ಅಯಾನುಗಳು. ಓಕೆ, ಇದರ ಸರಿಯಾದ ಉತ್ತರ H+ ಅಯಾನುಗಳು. ಆಮ್ಲಗಳ ಬಲವು ಇವುಗಳ ಸಂಖ್ಯೆಯನ್ನು ಅವಲಂಬಿಸಿದೆ. ಓಕೆ, H+ ಅಯಾನುಗಳು. ಸ್ಟ್ರೆಂತ್ ಆಫ್ ದಿ ಅಸಿಡ್ ಡಿಪೆಂಡ್ಸ್ ಆನ್ ದಿ ನಂಬರ್ ಆಫ್ H+ ಅಯಾನ್ಸ್. 56ನೇ ಕ್ವಶನ್, ಮಾನವರು ಸಾಮಾನ್ಯವಾಗಿ ಎಷ್ಟು ವರ್ಣತಂತುಗಳನ್ನು ಹೊಂದಿರುತ್ತಾರೆ? ಹ್ಯೂಮನ್ ಹ್ಯಾವ್ ಹೌ ಮೆನಿ ಕ್ರೋಮೋಸೋಮ್ಸ್ ನಾರ್ಮಲಿ? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ 46, ಅಂದರೆ 23 ಜೋಡಿ ಅಂತ ಹೇಳ್ಬೋದು. ಅಸ್ಥಿಬಂಧಕ ಅಥವಾ ಅಸ್ಥಿರಜ್ಜು ಇವುಗಳನ್ನು ಜೋಡಿಸುತ್ತದೆ. ಓಕೆ, ಲಿಗ್ಯಾಮೆಂಟ್ಸ್ ಕನೆಕ್ಟ್ಸ್. ಆಪ್ಷನ್ ಎ 2 ಮೂಳೆಗಳು ಅಥವಾ ಮೃದ್ವಸ್ಥಿಗಳು. ಓಕೆ, 2 ಬೋನ್ಸ್ ಆರ್ ಕಾರ್ಟಿಲೇಜಿಸ್. ಇದರ ಸರಿಯಾದ ಉತ್ತರ ಆಗಿದೆ.
ಶುಂಠಿಯು ಒಂದು. ಓಕೆ, ಆಪ್ಷನ್ ಎ ಬೇರು, ಆಪ್ಷನ್ ಬಿ ಕಾಂಡ, ಆಪ್ಷನ್ ಸಿ ಎಲೆ, ಆಪ್ಷನ್ ಡಿ ಕಾಯಿ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಡ. ಜಿಂಜರ್ ಈಸ್ ಅ ಸ್ಟೆಮ್. 59ನೇ ಕ್ವಶನ್ ಏನಿದೆ, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನಗಳು ಮುಖ್ಯವಾಗಿ ಸುಕ್ರೋಸ್ನ ಸಾಗಾಣಿಕೆಯಲ್ಲಿ ಬಳಕೆಯಾಗುವುದು. ಆಪ್ಷನ್ ಎ ಝೈಲಮ್, ಆಪ್ಷನ್ ಬಿ ಎಲೆಗಳು, ಆಪ್ಷನ್ ಸಿ ಫ್ಲೋಯಮ್, ಆಪ್ಷನ್ ಡಿ ಸಿಲಿಯಾ. ಇದರ ಸರಿಯಾದ ಉತ್ತರ ಫ್ಲೋಯಮ್. ಜೀವಕೋಶದ ಶಕ್ತಿ ಕೇಂದ್ರವೆಂದು ಉಲ್ಲೇಖಿತವಾಗಿರುವುದು. ಆಪ್ಷನ್ ಎ ಕೋಶ ಕೇಂದ್ರ, ಆಪ್ಷನ್ ಬಿ ರೈಬೋಸೋಮ್ಗಳು, ಆಪ್ಷನ್ ಸಿ ಸೆಂಟ್ರಿಯೋಲ್ಗಳು, ಆಪ್ಷನ್ ಡಿ ಮೈಟೋಕಾಂಡ್ರಿಯಾ. ಇದರ ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ. ಇದು ಶಕ್ತಿಯ ಜೀವಕೋಶದ ಶಕ್ತಿ ಕೇಂದ್ರ ಅಂತ ಮೈಟೋಕಾಂಡ್ರಿಯಾವನ್ನು ಕರೀತಾರೆ. 61ನೇ ಕ್ವಶನ್ ಇದೆ, ಯಾವ ವರ್ಷ ಭಾರತದ ಒಂದು ಗಣರಾಜ್ಯವಾಯಿತು? ಭಾರತ ಒಂದು ಗಣರಾಜ್ಯವಾಯಿತು. 1950ರಲ್ಲಿ ಭಾರತ ಒಂದು ಗಣರಾಜ್ಯವಾಯಿತು. 62ನೇ ಕ್ವಶನ್ ಏನಿದೆ, ಭಾರತ ರಾಷ್ಟ್ರಪತಿಯವರನ್ನು ತೆಗೆದುಹಾಕುವ ಕಾರ್ಯವಿಧಾನ ಯಾವುದು? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾಭಿಯೋಗ, ಇಂಪೀಚ್ಮೆಂಟ್ ಅಂತ ಹೇಳ್ಬೋದು. 63ನೇ ಕ್ವಶನ್ ಏನಿದೆ, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಮೂಲಭೂತ ಹಕ್ಕಲ್ಲ? ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಉದ್ಯೋಗದ ಹಕ್ಕು. ಇದು ಒಂದು ಮೂಲಭೂತ ಹಕ್ಕು ಅಲ್ಲ. ಆರಕ್ಷಕ ವಿಷಯವಸ್ತು ಯಾವ ಪಟ್ಟಿಯ ಕೆಳಗೆ ಬರುತ್ತದೆ? ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಪೊಲೀಸ್ ಫಾಲ್ಸ್ ಅಂಡರ್ ವಿಚ್ ಲಿಸ್ಟ್? ಇದರ ಸರಿಯಾದ ಉತ್ತರ ರಾಜ್ಯ ಪಟ್ಟಿ, ಸ್ಟೇಟ್ ಲಿಸ್ಟ್ ಅಂತ ಹೇಳ್ಬೋದು. 65ನೇ ಕ್ವಶನ್, ಟೈಟಾನ್ ಹೆಸರಿನ ಕೃತಕ ಉಪಗ್ರಹ ಯಾವ ಗ್ರಹದ ಸುತ್ತ ತಿರುಗುತ್ತದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಶನಿ. 66ನೇ ಕ್ವಶನ್ ಏನಿದೆ, ಕೈಲಾಸ ಪರ್ವತವಿರುವ ದೇಶ ಯಾವುದು? ಮೌಂಟೇನ್ ಕೈಲಾಶ್ ಈಸ್ ಇನ್. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಚೀನಾದಲ್ಲಿ ಕೈಲಾಸ ಮೌಂಟೇನ್ ಇದೆ. 67ನೇ ಕ್ವಶನ್ ಏನಿದೆ, ಪಶ್ಚಿಮ ಘಟ್ಟಗಳು ಜೀವ ವೈವಿಧ್ಯವಿರುವ ಸೂಕ್ಷ್ಮ ಸ್ಥಳ ಎಂದು ಘೋಷಿಸಲು ಕಾರಣ? ವೆಸ್ಟರ್ನ್ ಘಾಟ್ಸ್ ಆರ್ ದಿ ಡಿಕ್ಲೇರ್ಡ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಬಿಕಾಸ್ ಜೀವ ವೈವಿಧ್ಯದ ವಿಭಿನ್ನ ಕಣಜ ಹೊಂದಿದ ವಿನಾಶದ ಭೀತಿ ಎದುರಿಸುತ್ತದೆ. ಇದರ ಸರಿಯಾದ ಉತ್ತರ ಆಗಿದೆ. ಇಟ್ ಹ್ಯಾಸ್ ಡೈವರ್ಸ್ ರಿಸರ್ವಾಯರ್ ಆಫ್ ಬಯೋಡೈವರ್ಸಿಟಿ ಆ್ಯಂಡ್ ಥ್ರೆಟೆನ್ಡ್ ವಿತ್ ಡಿಸ್ಟ್ರಕ್ಷನ್. 68ನೇ ಕ್ವಶನ್ ಇದೆ, ಶ್ರೀರಂಗಪಟ್ಟಣ ಮುತ್ತಿಗೆಯಲ್ಲಿ ಟಿಪ್ಪು ಸುಲ್ತಾನ್ನ ಹತ್ಯೆಗೈಯಲ್ಪಟ್ಟ ಕದನ ಯಾವುದಂದರೆ? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ 4ನೇ ಆಂಗ್ಲೋ ಮೈಸೂರು ಯುದ್ಧ. 1857ರ ದಂಗೆಯ ಫಲಿತಾಂಶವಲ್ಲದ್ದು ಈ ಕೆಳಗಿನವುಗಳಲ್ಲಿ ಯಾವುದು? ಆಪ್ಷನ್ ಎ ಏನಿದೆ, ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಅರಸೊತ್ತಿಗೆ ಅಧಿಕಾರ ಹಸ್ತಾಂತರ. ಆಪ್ಷನ್ ಬಿ ಸೈನ್ಯದ ಮರುಸಂಘಟನೆ. ಆಪ್ಷನ್ ಸಿ ದ್ವಿಪ್ರಭುತ್ವದ ಪ್ರಸ್ತಾವನೆ. ಆಪ್ಷನ್ ಡಿ ರಾಣಿ ವಿಕ್ಟೋರಿಯಾ ಭಾರತದ ಸಾಮ್ರಾಜ್ಞ ರಾಣಿ ಎಂದು ಘೋಷಣೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ದ್ವಿಪ್ರಭುತ್ವದ ಪ್ರಸ್ತಾವನೆ. 70ನೇ ಕ್ವಶನ್, ಬಂಗಾಳ ವಿಭಜನೆಯನ್ನು ಪ್ರಕಟಿಸಿದವರು ಯಾರು? ಬಂಗಾಳ ವಿಭಜನೆಯನ್ನು ಪ್ರಕಟಿಸಿದವರು ಲಾರ್ಡ್ ಕರ್ಜನ್ ಅಂತ ಹೇಳ್ಬೋದು. 71ನೇ ಕ್ವಶನ್ ಇದೆ, ಗಾಂಧೀಜಿಯ ದಂಡಿ ಯಾತ್ರೆಯ ಜೊತೆಯಲ್ಲಿ ಆರಂಭಗೊಂಡ ಬೃಹತ್ ಚಳವಳಿ ಯಾವುದು? ವಿಚ್ ಲಾರ್ಜರ್ ಮೂವ್ಮೆಂಟ್ ಸ್ಟಾರ್ಟೆಡ್ ವಿಚ್ ಗಾಂಧೀಜಿ ದಂಡಿ ಮಾರ್ಚ್? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಸವಿನಯ ಕಾನೂನು ಭಂಗ ಚಳುವಳಿ ಅಂತ ಹೇಳ್ಬೋದು. ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂವ್ಮೆಂಟ್ ಅಂತ ಹೇಳ್ಬೋದು. ಗಾಂಧೀಜಿಯವರು ದಂಡಿ ಯಾತ್ರೆಯ ಜೊತೆಯಲ್ಲಿ ಆರಂಭಗೊಂಡ ಬೃಹತ್ ಚಳುವಳಿ ಯಾವುದಂದರೆ ಸವಿನಯ ಕಾನೂನು ಭಂಗ ಚಳುವಳಿ. 72ನೇ ಕ್ವಶನ್ ಇದೆ, ಹಿಂದೂಸ್ತಾನ ಸೇವಾದಳ ಸ್ಥಾಪಿಸಿದವರು ಯಾರು? ಹಿಂದೂಸ್ತಾನ್ ಸೇವಾದಳವನ್ನು ಸ್ಥಾಪಿಸಿದವರು ಡಾಕ್ಟರ್ ಎನ್ ಎಸ್ ಹರ್ಡೇಕರ್.
ಓಕೆ, NS ಹರ್ಡೀಕರ್. ಇವರು ಹಿಂದೂಸ್ತಾನ್ ಸೇವಾದಳವನ್ನು ಸ್ಥಾಪಿಸಿದರು. 73ನೇ ಕ್ವಶನ್ ಏನಿದೆ, ಬಸವಣ್ಣನವರು ಯಾವ ರಾಜವಂಶದ ಆಡಳಿತಾವಧಿಯ ಸಮಾಜ ಸುಧಾರಕರಾಗಿದ್ದರು? ಓಕೆ, ಇದರ ಸರಿಯಾದ ಉತ್ತರ ಕಳಚೂರಿ ರಾಜವಂಶ. ಕಳಚೂರಿ ರಾಜವಂಶ. ಓಕೆ, ಬಸವಣ್ಣನವರು ಕಳಚೂರಿ ರಾಜವಂಶದ ಆಡಳಿತಾವಧಿಯ ಸಮಾಜ ಸುಧಾರಕರಾಗಿದ್ದರು. 74ನೇ ಕ್ವಶನ್ ಏನಿದೆ, ಹಂಪಿ, ಇದರಲ್ಲಿ ಹೊಂದಿಸಿ ಬರೆಯಿರಿ. ಓಕೆ, ಹಂಪಿ, ಬಾದಾಮಿ, ಬೇಲೂರು, ಹಳೆಬೀಡು, ಕೆಳದಿ. ಓಕೆ, ಇದು ಆಪ್ಷನ್ ಬಿ ಸೈಡ್ ಏನಿದೆ ಅಂದರೆ ರೈಟ್ ಸೈಡ್ ಏನಿದೆ, ಚಾಳುಕ್ಯರು, ನಾಯಕರು, ವಿಜಯನಗರ, ಹೊಯ್ಸಳರು. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ. ಓಕೆ, ಏನಿದೆ ಹಂಪಿ 3. ಓಕೆ, ವಿಜಯನಗರ ಅಂತ ಹೇಳ್ಬೋದು. ಬಾದಾಮಿ 1, ಬಾದಾಮಿಯ ಚಾಳುಕ್ಯರು. ಬೇಲೂರು, ಹಳೆಬೀಡು. ಓಕೆ, ಆಪ್ಷನ್ ಸಿ ಏನಿದೆ 4, ಹೊಯ್ಸಳರು. ಕೆಳದಿ ವಿಜಯನಗರ. ಓಕೆ, ಹಂಪಿ ಕೆಳದಿ 2 ನಾಯಕರು. ಓಕೆ, ಹಂಪಿ ಏನಿದೆ ವಿಜಯನಗರ. ಬಾದಾಮಿ ಏನಿದೆ ಚಾಳುಕ್ಯರು. ಬೇಲೂರು, ಹಳೆಬೀಡು, ಹೊಯ್ಸಳರು. ಕೆಳದಿ ನಾಯಕರು. 75ನೇ ಕ್ವಶನ್ ಏನಿದೆ, ಯಾರ ನಡುವೆ ಕಳಿಂಗ ಯುದ್ಧ ನಡೆಯಿತು? ಆಪ್ಷನ್ ಎ ಏನಿದೆ ಗುಪ್ತರು ಮತ್ತು ಕಣ್ವರು. ಆಪ್ಷನ್ ಬಿ ಪಲ್ಲವರು ಮತ್ತು ಕುಶನರು. ಆಪ್ಷನ್ ಸಿ ನಂದ ಮತ್ತು ಕಳಿಂಗ. ಆಪ್ಷನ್ ಡಿ ಮೌರ್ಯ ಮತ್ತು ಕಳಿಂಗ. ಮೌರ್ಯ ಮತ್ತು ಕಳಿಂಗನ ನಡುವೆ ಕಳಿಂಗ ಯುದ್ಧ ನಡೆಯಿತು. ಓಕೆ, ಮೌರ್ಯ ಮತ್ತು ಕಳಿಂಗನ ನಡುವೆ ಕಳಿಂಗ ಯುದ್ಧ ನಡೆಯಿತು. 76ನೇ ಕ್ವಶನ್ ಏನಿದೆ, ದಯಾನಂದ ಸರಸ್ವತಿಯವರು ಆರಂಭಿಸಿದ್ದು? ಓಕೆ, ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಯ ಸಮಾಜ. ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿಯವರು ಆರಂಭಿಸಿದರು. 77ನೇ ಕ್ವಶನ್ ಏನಿದೆ, 18 ಕಚೇರಿ ಗೃಹಗಳಲ್ಲಿ ಈಗ ಕಾರ್ಯಾಚರಿಸುತ್ತಿರುವುದು? ಇದರ ಸರಿಯಾದ ಉತ್ತರ ಕರ್ನಾಟಕ ಉಚ್ಚ ನ್ಯಾಯಾಲಯ. ಓಕೆ, 78ನೇ ಕ್ವಶನ್ ಏನಿದೆ, ಎ ಮತ್ತು ಬಿಗಳು 3:4 ಅನುಪಾತದಲ್ಲಿದ್ದು ಹಾಗೂ ಬಿ ಮತ್ತು ಸಿಗಳು 12:13 ಅನುಪಾತದಲ್ಲಿದ್ದರೆ ಆಗ ಎ ಮತ್ತು ಸಿಗಳ ಅನುಪಾತ? ಆಪ್ಷನ್ ಬಿ 9:3. 79ನೇ ಕ್ವಶನ್ ಇದೆ, ಒಬ್ಬನೇ ಒಂದು ಕೆಲಸವನ್ನು 60 ದಿನಗಳಲ್ಲಿ ಮುಗಿಸುತ್ತಾನೆ. ಅದೇ ಕೆಲಸ ಮಾಡಿ ಮುಗಿಸಲು ಬಿಗೆ 15 ದಿನಗಳು ಸಾಕು. ಎ ಮತ್ತು ಬಿ ಒಟ್ಟಾಗಿ ಆ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ 15 ದಿನಗಳು. ಓಕೆ, 80ನೇ ಕ್ವಶನ್, ಅಸಲು ರು 2,000ದ ಮೇಲೆ 2 ವರ್ಷಗಳಿಗೆ ಪ್ರತಿ ವರ್ಷಕ್ಕೆ 5% ದರದಲ್ಲಿ ಆಗುವ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಇದರ ಸರಿಯಾದ ಉತ್ತರ ಆಪ್ಷನ್ ಎ 5. 81ನೇ ಕ್ವಶನ್, ಸೇವೆ ಸ್ಥಗಿತಗೊಂಡ ಯಾವ ವಿಮಾನವಾಹಕ ನೌಕೆ ಭಾರತದ ಮೊದಲ ಲಂಗರು ಹಾಕಿದ ಕಡಲಿಗೆ ಸಂಬಂಧಿಸಿದ ವಸ್ತು ಸಂಗ್ರಹಾಲಯ ಮತ್ತು ಸಮುದ್ರ ಸಂಬಂಧಿಸಿದ ಸಾಹಸ ಕೇಂದ್ರವಾಗಿ ಬದಲಾಗಿದೆ? ಇದರ ಸರಿಯಾದ ಉತ್ತರ INS ವಿರಾಟ್. ಓಕೆ, 82ನೇ ಕ್ವಶನ್ ಇದೆ, ಕೆಳಗಿನವುಗಳಲ್ಲಿ ಯಾವ ರಾಜ್ಯ ನವೆಂಬರ್ 1ರಂದು ತನ್ನ ಸ್ಥಾಪನಾ ದಿನವನ್ನು ಆಚರಿಸುವುದಿಲ್ಲ? ಓಕೆ, ಆಪ್ಷನ್ ಎ ಏನಿದೆ ಕೇರಳ. ಆಪ್ಷನ್ ಬಿ ಕರ್ನಾಟಕ. ಆಪ್ಷನ್ ಸಿ ಜಾರ್ಖಂಡ್. ಆಪ್ಷನ್ ಡಿ ಹರಿಯಾಣ. ಓಕೆ, ನವೆಂಬರ್ 1ರಂದು ತನ್ನ ಸ್ಥಾಪನಾ ದಿನವನ್ನು ಆಚರಿಸುವುದಿಲ್ಲ ಅಂತ ಹೇಳಿದರೆ ಆಪ್ಷನ್ ಸಿ ಜಾರ್ಖಂಡ್ ಅಂತ ಹೇಳ್ಬೋದು. 83ನೇ ಕ್ವಶನ್ ಏನಿದೆ, ಇಸ್ರೋ GST 2929 ಕೃತಕ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಯಶಸ್ವಿಯಾಗಿ ಉಡಯನಗೊಳಿಸಿದ್ದು ಯಾವ ಉಡಾವಣೆ ವಾಹನದಲ್ಲಿ? ಇದರ ಸರಿಯಾದ ಉತ್ತರ GSLV Mk3. ಓಕೆ, ISRO has successfully launched GSAT-29 satellite into space from which launch vehicle? ಇದರ ಸರಿಯಾದ ಉತ್ತರ GSLV Mk3. 84ನೇ ಕ್ವಶನ್ ಇದೆ, ಯುನಿಸೆಫ್ ಇಂಡಿಯಾದ ಪ್ರಪ್ರಥಮ ಯುವ ರಾಯಭಾರಿಯಾಗಿ ನೇಮಕಗೊಂಡಿರುವ ಭಾರತೀಯ ಕ್ರೀಡಾಪಟು ಯಾರು? ವಿಚ್ ಇಂಡಿಯನ್ ಸ್ಪೋರ್ಟ್ ಪರ್ಸನ್ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ಅ ಯುನಿಸೆಫ್ ಇಂಡಿಯನ್ಸ್ ಫಸ್ಟ್ ಎವರ್ ಯೂತ್ ಅಂಬಾಸಿಡರ್? ಇದರ ಸರಿಯಾದ ಉತ್ತರ ಹಿಮಾ ದಾಸ್. ಆಪ್ಷನ್ ಎ ಹಿಮಾ ದಾಸ್. 85ನೇ ಕ್ವಶನ್ ಇದೆ, 2018ರ ಮಹಿಳೆಯರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಡೆದ ಸ್ಥಳ?
2018 ಮಹಿಳೆಯರ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಡೆದ ಸ್ಥಳ ನವದೆಹಲಿ. 86ನೇ ಕ್ವಶನ್, ವಾರ್ಷಿಕವಾಗಿ ಆಸ್ಕರ್ ಅವಾರ್ಡ್ಗಳನ್ನು ಖಚಿತಪಡಿಸುವುದು. ಆಪ್ಷನ್ ಎ ಇದರ ಸರಿಯಾದ ಉತ್ತರ ಆಗಿದೆ. ಅಕಾಡೆಮಿ ಆಫ್ ನೇಷನ್ ಪಿಕ್ಚರ್ಸ್ ಆ್ಯಂಡ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ USA. ಓಕೆ, ಆಸ್ಕರ್ ಅವಾರ್ಡ್ ಆರ್ conferred annually by Academy of National Picture Arts and Science USA. 87ನೇ ಕ್ವಶನ್ ಇದೆ, ಶಾಂತಿ ಸಮಯದಲ್ಲಿ ನೀಡಲಾಗುವ ಅತ್ಯುನ್ನತ ಮಿಲಿಟರಿ ಶೌರ್ಯ ಪ್ರಶಸ್ತಿ ಈ ಕೆಳಗಿನವುಗಳಲ್ಲಿ ಯಾವುದು? ಇದರ ಸರಿಯಾದ ಉತ್ತರ ಆಪ್ಷನ್ ಎ ಅಶೋಕ ಚಕ್ರ. 88ನೇ ಕ್ವಶನ್ ಇದೆ, ಅರ್ಜುನ ಪ್ರಶಸ್ತಿಯನ್ನು ನೀಡಲಾಗುವುದು ಇದಕ್ಕಾಗಿ. ಇದರ ಸರಿಯಾದ ಉತ್ತರ ಕ್ರೀಡೆಯಲ್ಲಿ ಅತ್ಯುತ್ತಮ ನಿರ್ವಹಣೆ. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ಸ್ಪೋರ್ಟ್ಸ್. 89ನೇ ಕ್ವಶನ್ ಏನಿದೆ, ಕೆಳಗಿನವುಗಳಲ್ಲಿ ಯಾವ ಪರಮಾಣು ರಿಯಾಕ್ಟರ್ ಮತ್ತು ಅದರ ಸ್ಥಳ ತಪ್ಪಾಗಿ ಜೋಡಣೆಯಾಗಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ನರೋರಾ, ಹರಿಯಾಣ. 90ನೇ ಕ್ವಶನ್ ಏನಿದೆ, ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಎಂದು ಆಚರಿಸಲಾಗುವುದು? ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಫೆಬ್ರವರಿ 28ರಂದು ಆಚರಿಸಲಾಗುವುದು. 91ನೇ ಕ್ವಶನ್ ಇದೆ, ಹಿಥ್ರೋ ವಿಮಾನ ನಿಲ್ದಾಣವಿರುವ ಸ್ಥಳ ಯಾವುದು? ಹಿಥ್ರೋ ವಿಮಾನ ನಿಲ್ದಾಣವಿರುವ ಸ್ಥಳ ಅಂದರೆ ಲಂಡನ್ UKಯಲ್ಲಿದೆ. ಲಂಡನ್ UK. 92ನೇ ಕ್ವಶನ್, ಮಧ್ಯರಾತ್ರಿ ಸೂರ್ಯನಿರುವ ಭೂಮಿ ಎಂದು ಕರೆಯಲ್ಪಡುವ ದೇಶ? ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನೋನ್ ಆ್ಯಸ್ ಅ ಮಿಡ್ ನೈಟ್ ಸನ್? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ವೆ. 93ನೇ ಕ್ವಶನ್ ಇದೆ, ಮ್ಯಾಗ್ನಾ ಕಾರ್ಟಾ ಹಕ್ಕುಗಳ ಸನ್ನದು ಯಾವ ದೇಶದಲ್ಲಿ ನೀಡಲ್ಪಟ್ಟಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಎ ಬ್ರಿಟನ್. ಮ್ಯಾಗ್ನಾ ಕಾರ್ಟಾ ಚಾರ್ಟರ್ ರೈಟ್ ಗ್ರಾಂಟೆಡ್ ಇನ್ ವಿಚ್ ಕಂಟ್ರಿ ಅಂದರೆ ಆಪ್ಷನ್ ಎ ಬ್ರಿಟನ್. 94ನೇ ಕ್ವಶನ್, ಎಂಟೊಮಾಲಜಿ ಯಾವುದರ ಕುರಿತು ಅಧ್ಯಯನ ನಡೆಸುತ್ತದೆ? ಎಂಟೊಮಾಲಜಿ ಈಸ್ ಸೈನ್ಸ್ ದ್ಯಾಟ್ ಸ್ಟಡೀಸ್ ಆಪ್ಷನ್ ಬಿ ಇನ್ಸೆಕ್ಟ್. ಎಂಟೊಮಾಲಜಿ ಇದು ಕೀಟಗಳ ಅಧ್ಯಯನ ಕುರಿತು ಅಧ್ಯಯನ ನಡೆಸಲಾಗುತ್ತದೆ. 95ನೇ ಕ್ವಶನ್, ಯಾರನ್ನು ಗಡಿನಾಡ ಗಾಂಧಿ ಎಂದು ಕರೆಯುತ್ತಾರೆ? ಅಬ್ದುಲ್ ಗಫಾರ್ ಖಾನ್ ರವರನ್ನು ಗಡಿನಾಡ ಗಾಂಧಿ ಅಂತ ಕರೀತಾರೆ. 96ನೇ ಕ್ವಶನ್, ನಮ್ಮ ರಾಷ್ಟ್ರಧ್ವಜದ ಅಗಲ ಮತ್ತು ಉದ್ದಗಳ ಅನುಪಾತ ಎಷ್ಟು? ನಮ್ಮ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲಗಳ ಅನುಪಾತ 2:3. 97ನೇ ಕ್ವಶನ್, JB ಡನ್ಲಪ್ ರಿಂದ ಏನು ಆವಿಷ್ಕರಿಸಲ್ಪಟ್ಟಿತು? ವಾಟ್ ವಾಸ್ ಇನ್ವೆಂಟೆಡ್ ಬೈ JB ಡನ್ಲಾಪ್? ಇದರ ಸರಿಯಾದ ಉತ್ತರ ವಾಯು ಚಾಲಿತ ವಾಯುವಿನ ರಬ್ಬರ್ ಟೈರ್. JB ಡನ್ಲಪ್ ವಾಯುವಿನ ರಬ್ಬರ್ ಟೈರ್ ಅಂತ ಇವರು ಆವಿಷ್ಕಾರವನ್ನು ಮಾಡಿದ್ದಾರೆ. 98ನೇ ಕ್ವಶನ್ ಇದೆ, 2018ರ ಏಷ್ಯನ್ ಪುರುಷರ ಹಾಕಿ ಚಾಂಪಿಯನ್ಶಿಪ್ ಟ್ರೋಫಿ ಟೂರ್ನಮೆಂಟ್ನಲ್ಲಿ ಪಂದ್ಯಾವಳಿಯ ಅತ್ಯುತ್ತಮ ಆಟಗಾರ ಎಂದು ಯಾವ ಭಾರತೀಯ ಕ್ರೀಡಾಪಟುವನ್ನು ಘೋಷಿಸಲಾಯಿತು? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಆಕಾಶ್ದೀಪ್ ಸಿಂಗ್. ಆಕಾಶ್ದೀಪ್ ಸಿಂಗ್. 99ನೇ ಕ್ವಶನ್ ಏನಿದೆ, ಯಾವ ದಿನಾಂಕದಂದು ರಾಷ್ಟ್ರೀಯ ಆರಕ್ಷಕರ ಸ್ಮರಣಾ ದಿವಸವೆಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಅಕ್ಟೋಬರ್ 21ರಂದು ರಾಷ್ಟ್ರೀಯ ಆರಕ್ಷಕರ ಸ್ಮರಣಾ ದಿವಸವೆಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ, ಅಕ್ಟೋಬರ್ 21. ಲಾಸ್ಟ್ ಕ್ವಶನ್ ಏನಿದೆ, ಯಾವ ರಾಷ್ಟ್ರ ಸಮುದ್ರಕ್ಕೆ ಅಡ್ಡಲಾಗಿ ಜಗತ್ತಿನಲ್ಲೇ ಅತಿ ಹೆಚ್ಚು ಉದ್ದದ ಸೇತುವೆ ನಿರ್ಮಿಸಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಚೈನಾ. ಯಾವ ರಾಷ್ಟ್ರ ಸಮುದ್ರಕ್ಕೆ ಅಡ್ಡಲಾಗಿ ಜಗತ್ತಿನಲ್ಲೇ ಅತಿ ಹೆಚ್ಚು ಉದ್ದದ ಸೇತುವೆ ನಿರ್ಮಿಸಿದೆ? ಚೈನಾ. ನಾನು ಇಲ್ಲಿವರೆಗೆ ಎಲ್ಲ ಕ್ವಶನ್ಗಳನ್ನ ಕವರ್ ಮಾಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವ ಮುಖಾಂತರ ನನಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋಸ್ ಗೈಸ್. ಇದೇ ರೀತಿಯಾಗಿ ನಾನು ಜಾಬ್ ರಿಲೇಟೆಡ್ ನೋಟಿಫಿಕೇಷನ್ ಜಾಬ್ ರಿಲೇಟೆಡ್ ಕ್ವೈರೀಸ್ಗಳ ಬಗ್ಗೆ ವಿಡಿಯೋಗಳನ್ನು ತರ್ತಾ ಇರ್ತೀನಿ. ಅದೇ ರೀತಿಯಾಗಿ ಯಾವುದೇ ರೀತಿಯಾದ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, CRDR, PSI, KSISF ಇದೇ ರೀತಿಯಾದ ಎಲ್ಲ ರೀತಿಯಾದ ನಾನು ಕ್ವಶನ್ ಪೇಪರ್ಗಳನ್ನು ತರಲಿದ್ದೇನೆ.
ಇನ್ನೂವರೆಗೆ ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋಸ್ ಗೈಸ್. ಥ್ಯಾಂಕ್ ಯು.